ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಗುರುವಾರ, ಹಾಗೆ ಇವತ್ತು ನವರಾತ್ರಿ ಕೂಡ. ಇವತ್ತಿಂದ ನವರಾತ್ರಿ ಕೂಡ ಸ್ಟಾರ್ಟ್ ಆಗಿದೆಯಲ್ವಾ, ಅದಕ್ಕೆ ನಾನು ಈ ಥರ ಸಿಂಪಲ್ಲಾಗಿರುವಂಥ ರಂಗೋಲಿ ಹಾಕಿದ್ದೀನಿ. ಹಾಗೆ ಇವತ್ತು ಯಾವ ಡಿಸೈನ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ಕೂಡ ಇದು ಸ್ವಲ್ಪ ಗ್ರ್ಯಾಂಡ್ ಡಿಸೈನೇ, ತುಂಬಾ ಚೆನ್ನಾಗಿದೆ. ಇದು ಪೂರ್ತಿ ಹಾಕಿದ್ಮೇಲೆ ತೋರಿಸ್ತೀನಿ. ಬೆಂಗಳೂರಲ್ಲಿ ಸಖತ್ ಮಳೆ ಬರ್ತಾ ಇದೆ ಇವತ್ತು ಫ್ರೆಂಡ್ಸ್. ಹಾಗೆ ಇವತ್ತು ಈ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದೀನಿ. ಟೈಲರಿಂಗ್ ಕ್ಲಾಸ್ ಅವ್ರು ಎಲ್ಲರೂ ಕೂಡ ಇವತ್ತು ಬೇಗನೆ ಹೋದ್ರು, ನಾನು ವೀಡಿಯೋ ಮಾಡೋದಕ್ಕೆ ಆಗಿಲ್ಲ. ನೋಡಿ, ಮಳೆ ಬೇರೆ ಬರ್ತಾ ಇದೆ, ಅದಕ್ಕೆ ಬೇಗ ಹೋದ್ರು ಇವತ್ತು. ಹಾಗೆ ಇವತ್ತು ನಾನು ಈ ಪ್ಯಾಚ್ ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಈ ಥರ ಪ್ಯಾಚ್ ವರ್ಕ್ ಬ್ಲೌಸ್ ಡಿಸೈನ್ ಬಂದು ತುಂಬ ದಿನವೇ ಆಯಿತು ಹೊಲಿದು. ನಾನು ಸುಮಾರು ಒಂದು 2 ವರ್ಷನೇ ಆಯಿತು ಈ ಥರ ಪ್ಯಾಚ್ ವರ್ಕ್ ಡಿಸೈನ್ ಹೊಲಿದು. ಇವತ್ತೇ ಫಸ್ಟ್ ಟೈಮ್ ಹೊಲಿತಾ ಇರೋದು. ಯಾಕಂದರೆ ನನ್ನ ಹತ್ರ ಎಂಬ್ರಾಯ್ಡರಿ ಡಿಸೈನ್ಸು ಜಾಸ್ತಿ ಹಾಕ್ಸ್ಕೊಳ್ಳೋದು. ಹಾಗೆ ಬ್ಲೌಸಸ್ಸು ಅಷ್ಟೇ, ಬ್ಲೌಸಸ್ ಕೂಡ ಅಷ್ಟೇ ಬರೀ ಎಂಬ್ರಾಯ್ಡರಿ ಬ್ಲೌಸೇ ಸ್ಟಿಚ್ ಮಾಡ್ತಾಯಿದ್ದೀನಿ ಇಷ್ಟು ದಿನ. ಈ ಥರ ಪ್ಯಾಚ್ ವರ್ಕ್ ಎಲ್ಲ ತುಂಬಾ ಕಡಿಮೆ. ನನ್ನ ಕಸ್ಟಮರ್ಸ್ ಕೂಡ ಯಾರೂ ಈ ಥರ ಪ್ಯಾಚ್ ವರ್ಕ್ ಡಿಸೈನ್ಸ್ ಈಗ ಹಾಕ್ಸ್ಕೊತಾ ಇಲ್ಲ, ತುಂಬ ದಿನ ಆಯಿತು. ಈಗ ಸಿಂಪಲ್ ಸ್ಯಾರಿ ಒಂದು 500 ರುಪೀಸ್ ಸ್ಯಾರಿ ಆದರೂ ಕೂಡ ಸಿಂಪಲಾಗಿರುವಂಥ ಒಂದು ಎಂಬ್ರಾಯ್ಡರಿ ವರ್ಕ್ ಮಾಡಿಸ್ಕೊತಾರೆ. ಹಾಗಾಗಿ ಈ ಥರ ಪ್ಯಾಚ್ ವರ್ಕ್ ಡಿಸೈನ್ಸ್ ಹೊಲಿದು ತುಂಬಾ ದಿನ ಆಯಿತು. ನೋಡಿ, ಇವತ್ತು ಈ ಥರ ಹೊಲಿತೀನಿ. ಇನ್ನು ಇದಕ್ಕೆ ಈ ಮಧ್ಯದಲ್ಲಿ ಒಂದೊಂದು ಬೀಡ್ಸ್ ಹಾಕಬೇಕು. ಹಾಗೆ ಇದಕ್ಕೆ ಟ್ಯಾಗ್ ಕೂಡ ಮಾಡಬೇಕಿನ್ನ. ಹಾಗೆ ನನಗೆ ಈ ಥರ ಪ್ಯಾಚ್ ವರ್ಕ್ ಡಿಸೈನ್ಸ್ ಎಲ್ಲ ಹೊಲಿಯೋದು ಅಭ್ಯಾಸ ತಪ್ಪೋಗ್ಬಿಟ್ಟಿದೆ. ಯಾಕಂದರೆ ಒಂದೇ ಇಲ್ವಲ್ಲ, 2 ವರ್ಷ ಆಯಿತು ಈ ಥರ ಬ್ಲೌಸಸ್ ಸ್ಟಿಚ್ ಮಾಡಿ. ಬರೀ ನಾರ್ಮಲ್ ಬ್ಲೌಸಸ್ಸು ಮತ್ತು ಎಂಬ್ರಾಯ್ಡರಿ ಬ್ಲೌಸ್ ಮಾತ್ರ ಸ್ಟಿಚ್ ಮಾಡ್ತಾಯಿದ್ದು. ಇವತ್ತು ಈ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಇದು ಹೊಸ ಕಸ್ಟಮರು, ಈ ಥರ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದ್ರು, ಅದಕ್ಕೆ ನಾನು ಈ ಥರ ಮಾಡಿದ್ದೀನಿ. ಈಗ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಇದು ಪೂರ್ತಿಯಾಗಿ ಕಂಪ್ಲೀಟ್ ಮಾಡೋದಕ್ಕಾಗಿಲ್ಲ. ಇದು ಸಂಜೆ ಕಂಪ್ಲೀಟ್ ಆಯಿತು. ಹಾಗೆ ಸ್ಲೀವ್ದು ಕೂಡ ಪೆಂಡಿಂಗ್ ಇದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿಂದ 9 ದಿನ ನವರಾತ್ರಿ ಅಲ್ವಾ, ನವರಾತ್ರಿ ಸ್ಟಾರ್ಟ್ ಆಗಿದೆ ಇವತ್ತಿಂದ. ನಾವು ಕೂಡ ದೇವಸ್ಥಾನಕ್ಕೆ ಹೋಗ್ತೀವಿ. ಹಾಗೆ ನಮ್ಮ ಮನೆಯಲ್ಲೂ ಕೂಡ ಪೂಜೆ ಆಯಿತು. ಅಂದರೆ ನಾವು ಗೊಂಬೆ ಇಟ್ಟು ಏನು ಪೂಜೆ ಮಾಡ್ತಾಯಿಲ್ಲ, ನಮ್ಮ ಮನೇಲಿ ಆ ಪದ್ಧತಿ ಇಲ್ಲ. ಅದಕ್ಕೆ ನಾವು ಬರೀ ಪೂಜೆ ಮಾಡ್ತೀವಿ, ಡೈಲಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಷ್ಟೇ. ನಮ್ಮ ಮನೇಲಿ ಪೂಜೆ ಹೇಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರತಿದಿನ ಒಂದೊಂದು ವಿಶೇಷವಾಗಿ ಅಲಂಕಾರಗಳಿರುತ್ತೆ. ಒಂದೊಂದು ದಿನ ಒಂದೊಂದು ಅಲಂಕಾರ ಇರುತ್ತೆ. ಅದಕ್ಕೆ ನಿಮಗೂ ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ಹಾಗೆ ನಿಮ್ಮೂರಲ್ಲೂ ಕೂಡ ಇದೇ ಥರನೇ ಅಲಂಕಾರ ಮಾಡಿ ಪೂಜೆ ಎಲ್ಲ ಮಾಡ್ತಾರಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನಮ್ಮೂರಿನ ದೇವತೆಗಳನ್ನ ತೋರಿಸ್ತೀನಿ. ಪ್ರತಿದಿನ ತೋರಿಸೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್. ಈಗ ನಮ್ಮ ಮನೇಲಿ ಪೂಜೆ ಹೇಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ಇವತ್ತು ಒಂದು ಎಂಬ್ರಾಯ್ಡರಿ ಡಿಸೈನ್ಸ್ ಕೂಡ ಹಾಕಿದ್ದೀನಿ. ಇದು ನೋಡಿ, ಈ ಥರ ಇದೆ. ಈಗ ಇನ್ನೂ ಸ್ಲೀವ್ದು ಹಾಕಬೇಕು. ಸ್ಲೀವ್ದು ಹಾಕಿದ್ಮೇಲೆ ಇದು ತೋರಿಸ್ತೀನಿ. ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿನೇ. ಮೈಸೂರು ಸಿಲ್ಕ್ ಸ್ಯಾರಿ ಮೇಲೆ ಹಾಕಿದ್ರೆ ನೋಡಿ ಈ ಥರ ಬರ್ತಾ ಇರುತ್ತಲ್ವ, ಅದು ಏನು ಮಾಡೋದಕ್ಕಾಗಲ್ಲ. ಒಂದೊಂದು ಸ್ಯಾರಿಯಲ್ಲಿ ಪರವಾಗಿಲ್ಲ, ಒಂದೊಂದು ಸ್ಯಾರಿಯಲ್ಲಿ ಅಷ್ಟೊಂದು ರಿಂಕಲ್ಸ್ ಬರಲ್ಲ. ಆದರೆ ಇದರಲ್ಲಿ ಸ್ವಲ್ಪ ರಿಂಕಲ್ಸ್ ಬರ್ತಾ ಇದೆ. ಅಂದರೆ ಸ್ವಲ್ಪ ತುಂಬ ಸಾಫ್ಟ್ ಇದೆ, ಅದಕ್ಕೋಸ್ಕರ ಇನ್ನೇನು ಮಾಡೋದಕ್ಕಾಗಲ್ವಲ್ಲ. ಈಗ ನೋಡಿ, ನಮ್ಮ ಮನೇಲೂ ಪೂಜೆ ಆಯಿತು. ಇವತ್ತು ನವರಾತ್ರಿಯ ಮೊದಲನೇ ದಿನ ಅಲ್ವಾ, ಇವತ್ತು ಶೈಲಪುತ್ರಿನ ಪೂಜೆ ಮಾಡ್ತಾರೆ. ಇವತ್ತು ದೇವಸ್ಥಾನದಲ್ಲಿ ಯಾವ ಅಲಂಕಾರ ಮಾಡಿರ್ತಾರೆ ಅಂತಲೂ ತೋರಿಸ್ತೀನಿ ಬನ್ನಿ. ಹಾಗೆ
ಹಾಗೆ ನವರಾತ್ರಿಯಲ್ಲಿ ಪ್ರತಿದಿನ ಬಾಗಿಲು ಮುಂದೆ 2 ದೀಪ ಹಚ್ಚಿಡಬೇಕು. ಇವತ್ತು ಮಧ್ಯಾಹ್ನ ಮಳೆ ಬಂತಲ್ವ, ಅದಕ್ಕೆ ಎಲ್ಲ ನಿಂತೋಗಿದೆ ರಂಗೋಲಿ ಎಲ್ಲ. ಫ್ರೆಂಡ್ಸ್, ಇದು ಬಂದು ನಮ್ಮೂರಿನ ಮಾರಿಯಮ್ಮ ದೇವಸ್ಥಾನ. ಇದು ನೋಡಿ, ಅಮ್ಮನಿಗೆ ಈ ಥರ ಅಲಂಕಾರ ಮಾಡಿದ್ದಾರೆ. ಅರಿಶಿಣದಲ್ಲಿ ಅಲಂಕಾರ ಮಾಡಿದ್ದಾರೆ ಇವತ್ತು. ಹಾಗೆ ಇವತ್ತು ಶೈಲಪುತ್ರಿನ ಪೂಜಿಸ್ತಾರಲ್ಲ, ಅದಕ್ಕೆ ಎಲ್ಲ ದೇವಸ್ಥಾನದಲ್ಲೂ ಇವತ್ತು ಅರಿಶಿಣದ ಅಲಂಕಾರನೇ ಮಾಡಿರೋದು. ತುಂಬಾ ಚೆನ್ನಾಗಿದೆ ನೋಡಿ. ಇವತ್ತು ಮಾರಿಯಮ್ಮ ದೇವಸ್ಥಾನದಲ್ಲಿ ತುಂಬಾ ರಶ್ ಇತ್ತು ಇವತ್ತು. ಎಲ್ಲ ದೇವಸ್ಥಾನದಲ್ಲೂ ಅಷ್ಟೇ ಫುಲ್ ರಶ್ ಇತ್ತು. ಆದರೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಇದು ಬಂದು ನಮ್ಮೂರಿನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಇದು ನೋಡಿ, ಇಲ್ಲೂ ಕೂಡ ಅರಿಶಿಣದ ಅಲಂಕಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅಲ್ವಾ. ರಾಧಾ ರುಕ್ಮಿಣಿ ಕೃಷ್ಣನ ನೋಡಿ ತುಂಬ ಚೆನ್ನಾಗಿದೆ ನೋಡಿ. ಇದು ಬಂದು ಕೃಷ್ಣ ದೇವಸ್ಥಾನ. ಇಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ. ಹಾಗೆ ಇದು ಬಂದು ನಮ್ಮೂರಿನ ಹನುಮನ ದೇವಸ್ಥಾನ. ಇದು ನೋಡಿ, ಹನುಮನ ದೇವಸ್ಥಾನದಲ್ಲೂ ಕೂಡ ಅರಿಶಿಣದ ಅಲಂಕಾರನೇ ಮಾಡಿದ್ದಾರೆ ನೋಡಿ. ತುಂಬಾ ಚೆನ್ನಾಗಿದೆಯಲ್ವಾ. ಹಾಗೆ ಅಮ್ಮನ ದೇವಸ್ಥಾನದಲ್ಲಿ ಫುಲ್ ರಶ್ ಇದೆ. ಎಲ್ಲ ದೇವಸ್ಥಾನದಲ್ಲೂ ಅಷ್ಟೇ ಫುಲ್ ರಶ್ ಆಗಿತ್ತು ನೋಡಿ. ಇಲ್ಲೂ ಕೂಡ ಅಷ್ಟೊಂದು ರಶ್ ಇಲ್ಲ. ಇದು ಬಂದು ನಮ್ಮೂರಿನ ಸಪ್ಲಮ್ಮ ದೇವಿ ದೇವಸ್ಥಾನ. ಇದು ನೋಡಿ, ಸಪ್ಲಮ್ಮ ದೇವಿಗೆ ಈ ಥರ ಅಲಂಕಾರ ಮಾಡಿದ್ದಾರೆ. ಇವರು ಕೂಡ ಅರಿಶಿಣ ಕುಂಕುಮ ಎರಡೂ ಕೂಡ ಅಲಂಕಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಒಂದಷ್ಟು ಜನ ಹಾಡು ಹೇಳ್ತಾ ಇದ್ದಾರೆ ನೋಡಿ. ಹಾಗೆಯೇ ಇದು ಬಂದು ನಮ್ಮೂರಿನ ಗಂಗಮ್ಮ ದೇವಸ್ಥಾನ. ಇಲ್ಲೂ ಕೂಡ ಅರಿಶಿಣದ ಅಲಂಕಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆಯಲ್ವಾ ನೋಡಿ. ಗಂಗಮ್ಮ ದೇವಿ ಇಲ್ಲಿ ಪುಟ್ಟ ವಿಗ್ರಹ ಇದೆ, ಆದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಈ ನವರಾತ್ರಿಗಳಲ್ಲಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಎಲ್ಲ ದೇವರ ಅಲಂಕಾರ ನೋಡೋದು ಒಂಥರ ಚೆನ್ನಾಗಿರುತ್ತಲ್ವ. ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಹಾಗೆ ದೇವಸ್ಥಾನದಿಂದ ಬಂದಮೇಲೆ ಇವತ್ತು ಸ್ಟಿಚಿಂಗ್ ಮಾಡೋದಕ್ಕೆ ಸಾಯಂಕಾಲ ಹೋಗೋಕ್ಕಾಗಿಲ್ವಲ್ಲ, ಅದಕ್ಕೆ ಈ ಬ್ಲೌಸ್ ಕಂಪ್ಲೀಟ್ ಮಾಡೋಣ ಅಂತ. ಯಾಕಂದರೆ ನಾಳೆ ಕೊಡಬೇಕಲ್ಲ, ಅದಕ್ಕೆ ನೋಡಿ. ಈಗ ಟೈಮ್ 12 ಗಂಟೆ ಆಯಿತು. 12 ಗಂಟೆಯಲ್ಲಿ ನಾನು ಇದನ್ನು ರನ್ ಮಾಡ್ತಾಯಿದ್ದೀನಿ. ಇನ್ನೂ ಇದು 8 ನಿಮಿಷ ಏನೋ ಇದೆ ನೋಡಿ. 8 ನಿಮಿಷ ಅನ್ನೋ ಅಷ್ಟಕ್ಕೆ ಇನ್ನೊಂದು 10-15 ನಿಮಿಷ ಆದರೂ ಹಾಗೇ ಆಗುತ್ತೆ. ಇದು ಅಲ್ಲಿವರೆಗೂ ಹಾಕ್ಬಿಟ್ಟು ಈ ಬ್ಲೌಸ್ ಕಂಪ್ಲೀಟ್ ಆಗಿಬಿಡ್ಬೇಕು. ಯಾಕಂದರೆ ಒಂದು ಸ್ಲೀವ್ ಕಂಪ್ಲೀಟ್ ಆದರೆ ನಾಳೆ ಇನ್ನೊಂದು ಸ್ಲೀವ್ನ ಹಾಕ್ಕೋಬೋದು ಅಂತೇಳಿ ಈ ಸ್ಲೀವ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಹಾಕ್ಕೊಳ್ಳೋಣ ಅಂತ. ಹಾಗೆ ಒಂದು ಬ್ಲೌಸ್ ಕಟ್ಟಿಂಗ್ ಕೂಡ ಮಾಡಿ ಇಟ್ಟಿದ್ದೀನಿ, ಯಾಕಂದರೆ ಬೆಳಗ್ಗೆನೇ ಸ್ಟಿಚ್ ಮಾಡಬೇಕಲ್ಲ, ಅದಕ್ಕೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಹಾಗೆ ಮೊದಲನೇ ದಿನ ಅರಿಶಿಣದ ಅಲಂಕಾರ ತೋರಿಸಿದ್ನಲ್ಲ, ನಾಳೆ ದಿನ ಯಾವ ಅಲಂಕಾರ ಮಾಡ್ತಾರೆ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ. ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.